ओम जननम भाग्यम बाबाजी, ओम संगम अमृतम बाबाजी, ओम योगम सिद्धम बाबाजी, ओम दानम पुण्यम बाबाजी, ओम शरणम विनयम बाबाजी, ओम शरणम स्वर्गम बाबाजी। ನಮಸ್ಕಾರ. ಇದು ನನ್ನ ಮೊದಲ ಕನ್ನಡದ ವಿಡಿಯೋ. ಕನ್ನಡದಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕೋದು ಇದೆ ಮೊದಲ ಸಾರಿ. ತಮಗೆಲ್ಲ ಗೊತ್ತಿದೆ, ಮಹಾವತಾರ್ ಬಾಬಾಜಿ ಸನ್ನಿಧಾನದಿಂದ ನಾವು ಮಹಾವತಾರ್ ಬಾಬಾಜಿ ಆಶ್ರಮ್ ಶಿವಶಕ್ತಿ ಪೀಠಂ ಎನ್ನೋ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ಮೈಸೂರಿನಿಂದ ಟಿ ನರಸೀಪುರ ಮಾರ್ಗವಾಗಿ ಹೋಗುವ ಮೂಗೂರನ್ನ ದಾಟ್ಕೊಂಡು ಹೋಗಬೇಕಾದರೆ ಕಮರವಾಡಿ ಅನ್ನೋ ಒಂದು ಸ್ಥಳದಲ್ಲಿ ಬರಲಿದೆ ಒಂದು ಭವ್ಯವಾದ ಮಂಟಪ. 20-30 ಕಾಟೇಜಸ್ ಕುಟೀರಗಳನ್ನು ಸ್ಥಾಪನೆ ಮಾಡುವ ಪ್ರಯತ್ನ ಮಾಡ್ತಿದ್ದೀವಿ. 2004ರಲ್ಲಿ ಮಹಾವತಾರ್ ಬಾಬಾಜಿಯ ಆಜ್ಞೆಯಾದಂತೆ ಮಹಾವತಾರ್ ಬಾಬಾಜಿ ಸಿದ್ಧಮಂಡಲ ಕಾರ್ಯಸಿದ್ಧಿ ಯಂತ್ರ ಎನ್ನುವ ಒಂದು ಯಂತ್ರವನ್ನು ರಚಿಸಿದ್ದೀವಿ. ಮಹಾವತಾರ್ ಬಾಬಾಜಿಯ ಮಾರ್ಗದರ್ಶನದಂತೆ ಈ ಯಂತ್ರವನ್ನು ರಚಿಸಿದ್ದೀವಿ. ಆ ಕಾಲದಲ್ಲಿ ನಮಗೆ ಸೌಕರ್ಯ ಇರಲಿಲ್ಲ, ಸೌಲಭ್ಯ ಇರಲಿಲ್ಲ. ಈಗ ಶಿವಶಕ್ತಿ ಪೀಠದ ದೇವಾಲಯದಲ್ಲಿ ಮಹಾವತಾರ್ ಬಾಬಾಜಿ ಮತ್ತು ಅನೇ ನಾಗಲಕ್ಷ್ಮಿ ಸೇರಿದಂಗೆ ಶಿವಶಕ್ತಿ ವಿಗ್ರಹವನ್ನು ರಚಿಸ್ತಾ ಇದ್ದೀವಿ. ಗುರುವೇ ಶರಣಂ, ಗುರುವೇ ಶರಣಂ, ಗುರುವೇ ಶರಣಂ, ಗುರುವೇ ಶರಣಂ. ಇದು ಪಂಚಲೋಹದಿಂದ ಆಗಿರುತ್ತೆ. ಸುಮಾರು ಒಂದು 300 kgಯಷ್ಟು ತೂಕವಿರುತ್ತೆ. ಬಾಬಾಜಿ ಸನ್ನಿಧಾನದಲ್ಲಿರುವ ಮಾರ್ಬಲ್ ವಿಗ್ರಹ ಮತ್ತು ಶಿವಶಕ್ತಿ ವಿಗ್ರಹ 2 ಪಕ್ಕ 2 ಮಂಟಪದಲ್ಲಿ ಸ್ಥಾಪನೆ ಮಾಡಲಾಗುವುದು. ಶಿವಶಕ್ತಿ ವಿಗ್ರಹದ ಮುಂದೆ ಭವ್ಯವಾದ ಒಂದು ಮೇರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಲಾಗುವುದು. 18 ಸಿದ್ಧ ಪುರುಷರ ಭವ್ಯ ಚಿತ್ರಗಳನ್ನು ಬಾಬಾಜಿ ಹಾಲಲ್ಲಿ ಅಳವಡಿಸ್ತೀವಿ. ಅದೇ ರೀತಿಯಲ್ಲಿ ಮಹಾವತಾರ್ ಬಾಬಾಜಿ ಮಾರ್ಬಲ್ ವಿಗ್ರಹದ ಮುಂದೆ ಸಿದ್ಧಮಂಡಲ ಎಂಬ ಒಂದು ಅಪೂರ್ವವಾದ ಭವ್ಯವಾದ ಪಂಚಲೋಹದ ಕಂಬೈನ್ಡ್ ವಿಗ್ರಹವನ್ನು ರಚಿಸ್ತಾ ಇದ್ದೀವಿ. ಇದು ಪಂಚಲೋಹದಲ್ಲೇ ಆಗುತ್ತೆ. ಇದರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ವಿಗ್ರಹಗಳಿರುತ್ತೆ. ಎಲ್ಲ ಪುಟ್ಟ ವಿಗ್ರಹಗಳು. 18 ಸಿದ್ಧಪುರುಷರು, 7 ಋಷಿಗಳು, 14 ಸಮುದ್ರ ಮಂಥನದಿಂದ ಬಂದ ಐಶ್ವರ್ಯಗಳು, ಸೂರ್ಯ, ಚಂದ್ರ, ಅಮಾವಾಸ್ಯೆ, ಪೌರ್ಣಮಿ, 9 ಗ್ರಹಗಳು, 12 ರಾಶಿಗಳು, 27 ನಕ್ಷತ್ರಗಳು, ಒಂದು ನಕ್ಷತ್ರಕ್ಕೆ 4 ಪಾದದಂತೆ 108 ಪಾದಗಳು. ಪ್ರಥಮವಾಗಿ ಮಹಾಗಣಪತಿಯ ಪುಟ್ಟ ವಿಗ್ರಹ. ಇದೆಲ್ಲ ಸೇರಿ ಒಂದು ರಾಶಿಯಾಗಿ ತುಂಬ ಭವ್ಯದ ರೂಪದಲ್ಲಿ, ಸುಂದರ ರೂಪದಲ್ಲಿ ಸಿದ್ಧಮಂಡಲವನ್ನು ರಚಿಸಲಾಗಿದೆ. ಇದೆಲ್ಲ ಮಾಡಬೇಕಾದರೆ, ಈ ಕಾರ್ಯಗಳನ್ನು ಕೈಗೊಳ್ಳಬೇಕಾದರೆ ಇದಕ್ಕೆ ತಕ್ಕಂಥ ಅನುಷ್ಠಾನಗಳನ್ನು ಮಾಡಬೇಕಾಗತ್ತೆ. ಕಾಲ, ದೇಶ, ವರ್ತಮಾನದಂತೆ ನಾವು ಮಹಾವತಾರ್ ಬಾಬಾಜಿ ಮಾರ್ಗದರ್ಶನದಲ್ಲಿ ಅವರು ಏನು ಹೇಳ್ತಾರೋ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಯಾವ ಶಾಸ್ತ್ರ ಹೇಳ್ತಾರೆ, ಯಾವ ಪದ್ಧತಿ ಹೇಳ್ತಾರೆ, ಯಾವ ವಿಧದಲ್ಲಿ ಹೇಳ್ತಾರೆ, ಅದೇ ವಿಧದಲ್ಲಿ, ಅದೇ ರೀತಿಯಲ್ಲಿ ನಾವು ಅವ್ರ ಮಾರ್ಗದರ್ಶನವನ್ನು ಹಿಂದೆ ಹೊರಡ್ತಿದ್ದೀವಿ. ಈ ಕೆಲವೊಂದು ವರ್ಷಗಳಿಂದ ಮಹಾವತಾರ್ ಬಾಬಾಜಿ ನಮಗೆ ಆವಾಗ ಮಾರ್ಗದರ್ಶನ ನೀಡಿ, ಇಂಥ ಪುಣ್ಯ ಸ್ಥಳಕ್ಕೆ ಹೋಗ್ಬನ್ನಿ, ಇಂಥ ಪುಣ್ಯಕ್ಷೇತ್ರಕ್ಕೆ ಹೋಗ್ಬನ್ನಿ, ಇಂಥ ದೇವಾಲಯಗಳಿಗೆ ಹೋಗ್ಬನ್ನಿ
ಅಂತ ಹೇಳುವಾಗ ತಪ್ಪದೆ ಮರು ಮಾತಾಡದೆ ನಾವು ಪ್ರತಿಯೊಂದು ಕಡೆಯೂ ಹೋಗಿ ಬಂದಿದ್ದೀವಿ. ಈ 2-3-4 ವರ್ಷದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ದೇವಾಲಯಗಳನ್ನು, ಮಠಗಳನ್ನು, ಆಶ್ರಮಗಳನ್ನು ದರ್ಶನ ಮಾಡಿದ್ದೀವಿ. ನಾವು ಮಾತ್ರವಿಲ್ಲ, ನಾನು ಮಾತಾಜಿ ಸಮೇತ ನಮ್ಮ ಯೂಟ್ಯೂಬ್ ಗ್ರೂಪು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಮೆಂಬರ್ಗಳು ನಾವು ಅನೌನ್ಸ್ ಮಾಡಿದ ತಕ್ಷಣವೇ ಒಂದು 20-25 ಜನ, 20-25ರಿಂದ 40-45 ತನಕ ನಮ್ಮ ಜೊತೆಯಲ್ಲಿ ನಮ್ಮ ವಾಟ್ಸಪ್ಪು ಮತ್ತು ಯೂಟ್ಯೂಬ್ ಗ್ರೂಪ್ ಮೆಂಬರ್ಸ್ಗಳು ನಮ್ಮ ಜೊತೆಯಲ್ಲಿ ಪ್ರಯಾಣ ಆಗಿದ್ದಾರೆ. 15 ರಾಜ್ಯದ ಸೇರಿದಂತೆ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶ, ಬಿಹಾರ, ದೆಹಲಿ, ಗುಜರಾತು, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪುದುಚೇರಿ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಮತ್ತು ಕೆಲವೊಂದು ಪ್ರದೇಶಕ್ಕೂ ಹೋಗಿ ಬಂದಿದ್ದೀವಿ. ಪ್ರತಿ ಸಾರಿನೂ ಬಾಬಾಜಿ ನಮಗೆ ಸೂಕ್ಷ್ಮ ಕೊಡುವಲ್ಲಿ ನಾವು ಯಾವುದೇ ಇಲ್ಲ ಅಂತ ಹೇಳ್ತಿರಲಿಲ್ಲ. ಕಷ್ಟವೋ ಸುಖವೋ ತಕ್ಷಣ ಅದನ್ನು ತಲೆ ಬಗ್ಗಿ ಸ್ವೀಕಾರ ಮಾಡಿ ಆ ಒಂದು ಪ್ರಯಾಣವನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಮೊನ್ನೆ ಮಹಾವತಾರ್ ಬಾಬಾಜಿ ನಮಗೆ ತಿಳಿಸಿದ ವಿಷಯ ನಮಗೆ ತುಂಬ ಸಂತೋಷ ಮತ್ತು ತುಂಬ ಆಶ್ಚರ್ಯನೂ ಆಗಿತ್ತು. ಇದು ಏನೆಂದರೆ, ಎಲ್ಲೇ ಒಂದು ಕ್ಷೇತ್ರದಲ್ಲಿ ದೇವಾಲಯವೋ, ಒಂದು ಆಶ್ರಮವೋ, ಒಂದು ಮಠವೋ ನಿರ್ಮಾಣಗೊಳಿಸಬೇಕಾದರೆ ಅಲ್ಲಿ ಆ ಸ್ಥಳವನ್ನು ಪವಿತ್ರಗೊಳಿಸುವ ಸಲುವಾಗಿ ಮಣ್ಣು, ಮರಳು, ವಿಭೂತಿ, ಹೂವು, ತೀರ್ಥ ಇತ್ಯಾದಿಗಳನ್ನು ಬೇರೆ ಬೇರೆ ಸ್ಯಾಕ್ರೆಡ್ ಪ್ಲೇಸ್ಗಳಿಂದ, ದಿವ್ಯ ದೇಶಗಳಿಂದ, ದಿವ್ಯ ಕ್ಷೇತ್ರಗಳಿಂದ, ಪುಣ್ಯಕ್ಷೇತ್ರಗಳಿಂದ ಸಂಗ್ರಹಿಸಿ ಹೊಸದಾಗಿ ರಚುವ ದೇವಾಲಯ ಕ್ಷಳಕ್ಕೆ ಈ ವಸ್ತುಗಳಿಂದ ಸುಭಿಕ್ಷ ಮಾಡಿ, ಪವಿತ್ರ ಮಾಡಿ, ಪ್ರೋಷಣೆ ಮಾಡಿ ಮಾಡುವುದು ಪದ್ಧತಿ. ಬಟ್ ಮಹಾವತಾರ್ ಬಾಬಾಜಿ ನಮಗೆ ತಿಳಿಸಿದ ವಿಷಯ ತುಂಬಾ ಆಶ್ಚರ್ಯ ಆಯಿತು. ನಾವು ಯಾವಾಗ ಇದು 202, 203 ಪುಟ್ಟ ವಿಗ್ರಹಗಳು ಕೂಡಿದ ಒಂದು ರಾಶಿಯಾದ ಸಿದ್ಧಮಂಡಲವನ್ನು ರಚಿಸೋಕ್ಕೆ ಡ್ರಾಯಿಂಗ್ ಎಲ್ಲ ಫೈನಲೈಸ್ ಮಾಡಿ ಅದನ್ನು ಒಂದು ಸ್ಯಾಂಪಲ್ ತೆಗೆದ್ವಿ. ಆವಾಗ ನಮಗೆ ಬಂದಂಥ ಸುದ್ದಿ, ಅಷ್ಟೇ ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಹೋಗಿ ಬಂದಿದ್ದೀರಾ, ನಿಮ್ಮ ಸುತ್ತಮುತ್ತಲು ಇರುವ ಎನರ್ಜಿ, ನೀವುಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು, ಆ ಆದಾಯದಿಂದ ಪಡೆದಿರೋ ಶಕ್ತಿ ಏನಿದೆ ಅದು ನಿಮ್ಮ ಸುತ್ತಮುತ್ತಲೇ ಇದೆ, ಇದು ಒಂದೇ ಸಾಕು ನೀವು ಅನ್ನೋದಾಗಿದೆ. ಕಾಲ, ದೇಶ, ವರ್ತಮಾನ ಒಂದೊಂದು ಕಾಲಕ್ಕೂ, ಒಂದೊಂದು ದೇಶಕ್ಕೂ, ಒಂದೊಂದು ಪದ್ಧತಿಗೂ ಹೋಲಿಸೋಕ್ಕಾಗೋದಿಲ್ಲ. ಒಂದು ಕ್ಷೇತ್ರದಲ್ಲಿರೋ ಕ್ಷೇತ್ರ ವಿಧಿ ಇನ್ನೊಂದು ಕ್ಷೇತ್ರಕ್ಕೆ ಅನ್ವಯಿಸಲ್ಲ. ಯುಗ ಧರ್ಮ ಅಂತ ಒಂದು ಯುಗದಲ್ಲಿರೋ ಧರ್ಮ ಇನ್ನೊಂದು ಯುಗಕ್ಕೆ ಅನ್ವಯಿಸಲ್ಲ. ಅದೇ ರೀತಿಯಲ್ಲಿ ನಮ್ಮ ಬಾಬಾಜಿ ಆಶ್ರಮಕ್ಕೆ, ಶಿವಶಕ್ತಿ ಪೀಠಕ್ಕೆ ಯಾವ ಪುಣ್ಯ ನದಿಯಿಂದನೂ, ಯಾವ ಪುಣ್ಯಕ್ಷೇತ್ರದಿಂದನೂ ಯಾವ ವಸ್ತುವು ಬೇಕಿಲ್ಲ. ನೀವು ಯಾರು ಇದನ್ನು ಮಾಡಲಿಕ್ಕೆ ಮುಂದೆ ಸಂಕಲ್ಪ ಮಾಡಿದ್ದೀರೋ, ಯಾರ್ಯಾರು ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೋ ಅವರುಗಳ ಪ್ರೆಸೆನ್ಸ್, ಅವರುಗಳ ಆಗಮಿಕೆ ನಮ್ಮ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಅವರುಗಳ ಆಗಮಿಕೆ ಮತ್ತು ಅವರುಗಳ ಆಗಮಿಕೆ ಒಂದೇ ಸಾಕು ಎಂಬುದಾಗಿದೆ. ಇದು ನಮಗೆ ತುಂಬ ಆಶ್ಚರ್ಯವಾಗಿದೆ. ಏಕೆಂದರೆ ನಾವು ನಮ್ಮ ವಾಟ್ಸಪ್ ಗ್ರೂಪ್ ಸದಸ್ಯರುಗಳಿಗೆ ಹೇಳಿದ್ದೀವಿ, ನಿಮ್ಮ ಸ್ಥಳಗಳಲ್ಲಿ ಸುತ್ತಮುತ್ತಲು ಯಾವ ಪುಣ್ಯಕ್ಷೇತ್ರಗಳಿದೆ, ಯಾವ ದೇವಾಲಯಗಳಿದೆ, ಪುರಾತನ ದೇವಾಲಯಗಳು, ಪುರಾತನ ಮಠಗಳು, ಪುರಾತನ ಆಶ್ರಮಗಳು, ನದಿಗಳು, ಇವುಗಳಿಂದ ತೀರ್ಥ, ಮರಳು, ಮಣ್ಣು, ವಿಭೂತಿ, ಕುಂಕುಮ, ಅರ್ಶನ, ಹೂಗಳು, ಪ್ರಸಾದಗಳನ್ನು ಸಂಗ್ರಹಣೆ ಮಾಡಿ ಕಳಿಸಿದರೆ ನಮ್ಮ ವಿಗ್ರಹ ಪ್ರತಿಷ್ಠಾಪನೆಗೆ, ನಮ್ಮ ದೇವಾಲಯ ಕಟ್ಟೋದಕ್ಕೆ
ತುಂಬ ಅನುಕೂಲ ಆಗುತ್ತೆ ಅಂಥೇಳಿ. ಆದರೆ ಇವಾಗ ಮಹಾವತಾರ್ ಬಾಬಾಜಿಯಿಂದ ಬಂದಿರೋ ಒಂದು ವಿಷಯ ನಮಗೆ ಹೇಗೆ ಅದನ್ನು ಜೀರ್ಣಿಸೋದು, ಹೇಗೆ ಅದನ್ನು ಸಂತೋಷವನ್ನು ವ್ಯಕ್ತಪಡಿಸೋದು ಅನ್ನೋದೇ ಒಂದು ಸಮಸ್ಯೆ ಆಗಿದೆ. ನಮ್ಮ ಜೊತೆಯಲ್ಲಿ ಬಂದ ಎಲ್ಲ ಸದಸ್ಯರುಗಳು ಸ್ಪಿರಿಚುವಲ್ ಟೂರಲ್ಲಿ ಭಾಗವಹಿಸಿದವ್ರಿಗೆ ಅನಂತ ಕೋಟಿ ನಮಸ್ಕಾರಗಳು. ನಮ್ಮಿಂದ ಅವ್ರಿಗೂ, ಅವರಿಂದ ನಮಗೂ, ನಮ್ಮೆಲ್ಲರಿಗೂ ಮಹಾವತಾರ್ ಬಾಬಾಜಿಯಿಂದ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಆಶೀರ್ವಾದ. ಎಲ್ಲರೂ ಕೂಡಿ ಒಂದೇ ಸ್ಥಳದಲ್ಲಿ, ಎಟ್ಟನಲ್ಲಿ ಒಂದೇ ಸ್ಥಳದಲ್ಲಿ ಐಕ್ಯವಾಗಿದ್ದೀವಿ. ಈ ಬರುವ ದೇವಾಲಯ, ಈ ಬರುವ ಶಿವಶಕ್ತಿ ಪೀಠ ಮತ್ತು ಮಹಾವತಾರ್ ಬಾಬಾಜಿ ಆಶ್ರಮ ತುಂಬ ಕಾಲಕ್ಕೆ, ತುಂಬ ಜನಸಂಖ್ಯೆಗೆ ಅನುಕೂಲವಾಗಿ ಆಶೀರ್ವಾದ ಕೊಟ್ಟು ಜನಗಳ ಬಾಳನ್ನು ಕಷ್ಟ ಸುಖದ ಸಮೇತ ಸಂತೋಷವಾಗಿ ಮುಂದುವರಿಯಲು ಆ ಮಹಾವತಾರ್ ಬಾಬಾಜಿಯ ಕೃಪಾ ಕಟಾಕ್ಷವನ್ನು ನಾವು ಯಾವತ್ತೂ ಮರೆಯಲ್ಲ. ಯಾವತ್ತೂ ಅವರ ಆಶೀರ್ವಾದವನ್ನು ನೋಡ್ತಾ ಇದ್ದೀವಿ. ಓಂ ಸದ್ಗುರು ಬಾಬಾಜಿ ನಮಃ. ಓಂ ಸದ್ಗುರು ಬಾಬಾಜಿ ನಮಃ. ಓಂ ಸದ್ಗುರು ಬಾಬಾಜಿ ನಮಃ.